देव जय मंगल मूर्ति हो श्री मंगल मूर्ति दर्शन मात्रे मन कामना पूर्ति जय देव जय देव। ಮಚ್ಚ 10,000 ರೂಪಾಯಿ ರೆಡಿ ಆಗಿದೆ. ಇನ್ನೂ 10,000 ರೂಪಾಯಿ ರೆಡಿ ಆಗ್ಬಿಟ್ರೆ ಅವನೆಷ್ಟೇ ಬಜಾರ್ಗೆ ಹೋಗಿದ್ರು RCB ಮಾತ್ರ ಬಿಡಲ್ಲ ಇವತ್ತು. ಮಚ್ಚ ನಾನು ಸ್ಕ್ರಿಪ್ಟ್ ರೆಡಿ ಮಾಡ್ಕೋಬೇಕು. ಟ್ರೋಲ್ ಪೇಜ್ಗೆ ಲಾಸ್ಟ್ ಟೈಮ್ ತರ ಬರೀ ಬರ್ನಲ್ಲಿ ಇಟ್ಕೊಂಡು ಉಳಿಸಿದ್ರೆ ಜನ ಔಟ್ಡೇಟೆಡ್ ಅನ್ಕೋತಾರೆ. ಈ ಸರಿ ಹೊಸದಾಗಿ ಏನಾದ್ರು ಅಪ್ಡೇಟ್ ಮಾಡಬೇಕು, ಆಗ್ಲೇ ಫಾಲೋವರ್ಸ್ ಜಾಸ್ತಿ ಆಗೋದು. ಹೇಳಿದ ಒಳ್ಳೇದಾಯ್ತು ಮಚ್ಚ, ಈ ಸಲ ಬೋಳಿ ಮಗನ್ಗೆ ರಿವೆಂಜ್ ಕೊಟ್ಟೇ ಕೊಡ್ತೀನಿ. ಲೋ ಈಗಲೇ ಬಾಯ್ ಕಳ್ಕೊಂಡಿದ್ಯಾ, ಮತ್ತೆ ಮನೆ ಮಟ್ಟ ಮಾರ್ಕೊಂಡು ಬೀದಿಗೆ ಬಂದ್ಬಿಡ್ತೀಯ, ಸುಮ್ಮನೆ ಇರೋ. ಅದೆಲ್ಲ ಸೀನ್ ಇಲ್ಲ ಮಚ್ಚ, ಕಳ್ಕೊಂಡಿರೋದನ್ನ ಕಳ್ಕೊಂಡಿರೋ ಜಾಗದಲ್ಲೇ ಪಡ್ಕೊಬೇಕು. ಓ ಹಾಗಾದ್ರೆ ಈ ಸರಿನೂ RCB ಮೇಲೆ ಬೆಟ್ಟಿಂಗ್ ಕಟ್ತೀಯಾ? ಲೋ ಬೇಡ, ಟೀಮ್ ಆದ್ರೂ ಚೇಂಜ್ ಮಾಡು. ನೋಡೋ, ಕಾರ್ ಹೋಗ್ಲಿ ಬೈಕ್ ಹೋಗ್ಲಿ ಬಂಗ್ಲೆನೇ ಹೋದ್ರು ನಾನ್ ಬೆಂಗಳೂರು ಬಿಡಲ್ಲ. ಅಪ್ಪ ತಿಕ್ಕಮ್ಮಚಪ್ಪ ಇರೋದು ಸೀಟ್ ಮನಲ್ಲಿ, ನಿಂಗೆ ಬಂಗ್ಲೆ ಫೀಲಾ? ಕಳೆದ 3 IPL ಇಂದ ಹೇಳ್ತಾನೆ ಇದೆಯಾ ಕಾರ್ ತಗೋತೀನಿ ಅಂತ. ಹಿಂಗ ಆಡಿನೇ ಇರೋ ಬೈಕ್ ಕಳ್ಕೊಂಬಿಟ್ಟೆ, ಈಗ ಬೇರೆ ಬೇಕಲ್ಲಿ ಓಡಾಡ್ತಿದ್ಯಾ. ಅದು ಸಾಲದು ಅಂತ ಬಿಲ್ಡಪ್ ಬೇರೆ. ಏನ್ ಹೇಳ್ತೆ ಮಗ ಅಲ್ವಾ? ಒಂದ್ ನಿಮಿಷ. ಹೇ ದರ್ಶನ್, ನನ್ಗೊಂದು ವಿಡಿಯೋ ಮಾಡಿಕೊಡ್ತೀರಾ? ಅಲ್ಲಿ ನಿಂತ್ಕೊಂಡು. ಸರಿ ಬನ್ನಿ, ಅಲ್ಲೇ ಏನ್ ಮಗ ಓ ಹೆಣ್ಮಗ ಓ ಲೋ ಹೆಣ್ಮಕ್ಳೇ ಈ ಸಲ RCB ಕಪ್ ವಿನ್ ಮಾಡಿದ್ದು, ನೆನ್ಪಿರ್ಲಿ. ಯಾವಾಗ್ಲೂ ಈ ಸಲ ಕಪ್ ನಮ್ದೇ ಅಂತ ಬಿಲ್ಡಪ್ ಕೊಡ್ತಾ ಇದ್ರಿ, ಆದ್ರೆ ಈ ಸಲ RCB ಕಪ್ ನಮ್ದು ಅಂತ ಪ್ರೂವ್ ಮಾಡಿದ್ದು ಅದೇ ಹೆಣ್ಮಕ್ಳು. ಹಲೋ ಮೇಡಮ್, ನಿಮ್ಗೊಂದು ಸತ್ಯ ಗೊತ್ತಾ? ಈ ಸರಿ ಫಿನಾಲೆ ಅಪ್ಪು ಸರ್ ಬರ್ಡೇ ದಿನ ಇಲ್ಲ ಅಂತಿದ್ರೆ RCB ಕಪ್ ವಿನ್ನೇ ಆಗ್ತಿರ್ಲಿಲ್ಲ, ಗೊತ್ತಾ? ಹೆಂಗೆ ಮಗ? ನಮ್ಮ ಅಪ್ಪು ಬಾಸು ಮೇಲಿಂದ ಆಶೀರ್ವಾದ ಮಾಡಿರೋದಕ್ಕೆ ಇವು ಹೆಣ್ಮಕ್ಳು ಗೆದ್ದಿರೋದು. ಎಷ್ಟೋ ಜನ ಸ್ಟೇಟಸ್ ಹಾಕೊಂಡಿದ್ರು. ಲೋ ಇಲ್ಲಿ ನೋಡ್ರು, MCB ವರ್ಸಸ್ RCB ಯಾರು ಶಾರ್ಟ್ ಫಿಲ್ಮ್ ಮಾಡವ್ರೆ. ಈ ನನ್ನ ಮಕ್ಳು IPL ಸ್ಟಾರ್ಟ್ ಆಗ್ಬಿಟ್ರೆ ಸಾಕು, RCB ಹೆಸರಿಟ್ಕೊಂಡು ರೀಲ್ಸು ಟ್ರೋಲ್ಸು ಸಾಂಗ್ಸು ಅಂತ ಮಾಡ್ತಾನೆ ಇರ್ತಾರೆ. ಅದೇನೇ ಇರ್ಲಿ, ಟ್ರೆಂಡ್ ಅಲ್ಲಿ ಇದ್ದಾಗ ಮಾಡಿದ್ರೇನೆ ಮಜಾ. ಆದ್ರೂ ಅದೇನು ಶಾರ್ಟ್ ಫಿಲ್ಮಾ? ನೋಡೋಣ ಬನ್ರಿ. ಎರಡು 1 4 ಚಿಂಗಲಕ ಲಕ ಲಕ ಲಕ. ಹಾ ಬರ್ರೋ.
ಗೆದ್ದೋಳೋ ನಿನ್ನಮ್ಮನ್. ಯಾಕಣ್ಣ ನಮ್ಮನ್ ಗಿಮ್ಮನ್ ಅಂದ್ರೆ ಸರಿ ಇರಲ್ಲ ನೋಡು. ನಾವು ಉತ್ತರ ಕರ್ನಾಟಕದವ್ರು, ನಮ್ಮ ಬೈಗಳ ಗೊತ್ತಲ್ವಾ ಶುರು ಮಾಡೋದು ಅಂದ್ರೆ. ಗ್ರೌಂಡೇ ನಿಮ್ಮ ಅಪ್ಪಂದ. ಇಲ್ಲ ಅಣ್ಣ. ಮತ್ತೆ ಮುಚ್ಕೊಂಡು ಅಲ್ಲೋ ಇಲ್ಲೋ ಸೈಡಲ್ಲಿ ಆಡ್ಕೊಳ್ರಿ. ಇದು ನಮ್ ಪಿಚ್ಚು. ಅಣ್ಣ ಬೆಳಗ್ಗೆ ಬಂದು ಪಿಚ್ ಇಟ್ಕೊಂಡಿರೋದು ನಾವು ಅಲ್ವೇನಣ್ಣ? ಪಿಚ್ ಇಟ್ಕೊಂಬಿಟ್ರೆ ಗ್ರೌಂಡ್ ನಿಮ್ದಾಗ್ಬಿಡುತ್ತಾ? ಅಣ್ಣ ಒಂದ್ 5 ನಿಮಿಷ ಆಡ್ತೀವಣ್ಣ. ಬರೀ ಬಾಯಲ್ಲಿ ಹೇಳಿದ್ರೆ ಕೇಳಲ್ವಾ? ಕೊಟ್ಟೆ ಕಳಿಸ್ಬೇಕಾ? ಇವ್ರು ಓಣಲ್ಲಿ ಲೇ ಬೋಸುಡಿಕೆ ಅವ್ರು ನೋಡೋಣ ಅಂಜಿದೇನ. ಗ್ರೌಂಡ್ ಏನೋ ಅವ್ರ ಅಪ್ಪಂದೈತಿ, ಸರ್ಕಾರದೈತಿ, ಇಲ್ಲೇ ಆಡೋಣ. ಒಂದೇ ರೋಡಲ್ಲಿ ಇಟ್ಕೊಂಡು ಯಾಕ್ರೋ ಈ ತರ ಕಿತ್ತಾಡ್ತಾ ಇದ್ದೀರಾ? ಅಂಕಲ್ ಹೊಡೆದ್ರೆ ಹೋಗ್ಬಿಡ್ತೀರಾ? ಇದೆಲ್ಲ ಬೇಕಾ ನಿಮ್ಗೆ? ಸುಮ್ನೆ ಹೋಗ್ತಾ ಇರ್ಬೇಕು. ಬಿಡ್ರು, ಯಾಕ್ರೋ ಇವೆಲ್ಲ? ಒಂದೇ ರೋಡ್ ಒಂದೇ ಏರಿಯಾದಲ್ಲಿ ಇದ್ಕೊಂಡು ಈ ತರ ಕಿತ್ತಾಡ್ತಾ ಇರ್ತೀರಲ್ರೋ. ಅಣ್ಣ ತಮ್ಮನ ತರ ಒಂದೇ ಗ್ರೌಂಡಲ್ಲಿ ಆಟ ಆಡಕ್ಕಾಗಲ್ವಾ ನಿಮ್ಗೆ? ಸ್ವಲ್ಪ ದೊಡ್ಡವ್ರು ಹೇಳೋದು ಕೇಳ್ರು. ಯಾಕ್ರೋ ಬೇಕು ನಿಮ್ಗೆ ಜಗಳ? ಇಲ್ಲಿ ಮ್ಯಾಚ್ ಆಡಕ್ ಬಂದಿದ್ದೀರಾ, ಜಗಳ ಆಡಕ್ ಬಂದಿದ್ದೀರಾ? ಇವರು ಟೀ ಕುಡಿದು ಪಾನ್ ಪರಾಕ್ ಹಾಕೊಂಡು ಹೋಗ್ತಾರೆ, ನೀವು ಟೀ ಕುಡಿದು ಸಿಗರೇಟ್ ಹೊಡೆದು ಹೋಗ್ತೀರಾ. ಅಂಕಲ್, ನಾವು ಈ ಚೇಡಿಗಳ ಮೇಲೆ ಆಡಬೇಕಾ? ದಮ್ಮಿಲ್ಲ ಅಂಜಿದಿ. ನೋಡಿ ಜಗಳ ಬಿಡ್ರು, ಒಂದೇ ಗ್ರೌಂಡ್ ಆಟ ಆಡ್ರು. ಅಂಕಲ್ ನ ಹೊಡಿತೀನಿ ಸುಬ್ಬಿ. ಲವ್, ನಾವು ಬಾಲಿಸ ಸ್ಪೀಡ್ಗೆ ನನ್ನ ಮಗನೇ ಎಗರೈತಾನೆ, ನೀನ್ ಯಾಕೆ ಹೊಡಿಬೇಕು? ನೋಡ್ರೋ, 2 ಟೀಮ್ ಮಾಡಿ ಮ್ಯಾಚ್ ಆಡ್ರಿ. ಯಾರ್ ಗೆಲ್ತಿರೋ ಅವ್ರಿಗೆ ಪಿಚ್ಚು. ಸೋಲ್ತೀವೇನೋ ಭಯದ್ರೆ ಪಿಚ್ ಬಿಟ್ಬಿಟ್ಟು ಹೋಗ್ಬಿಟ್ರು. ಹೌದಾ? ಆಡ್ರೋ, ಆ ನನ್ನ ಮಕ್ಳು ಹೆಂಗ್ ಗೆಲ್ತಾರೆ ಅಂತ ನಾವು ನೋಡ್ತೀವಿ. ಡಬ್ಬು ಡಬ್ಬು ಹಾ, ಚಿಚ್ಚ, ಚಿಚ್ಚ, ಚಿಚ್ಚ. ಡಬ್ಬ ಡಬ್ಬ. ಏನೋ ನನ್ ಮಕ್ಳು ಚಿತ್ರ ಡಬ್ಬು ಅಂತಾರೆ. ಡಬ್ಬ ನನ್ ಮಕ್ಳು. ಲೇ, ಚಿತ್ತು ಡಬ್ಬು ಅಲ್ಲ ಕಣ್ರು, ಇದು ರಾಜ, ಇದು ರಾಣಿ. ನಿಮ್ದು ಯಾವುದು? ಮಾವ ನಮಗ್ ರಾಣಿನೇ ಇರ್ಲಿ. ಓಕೆ. ಟಾಸ್ಕ್ ಗೆದ್ದಿದ್ ನೀವು. ಟೀಮ್ ಹೆಸರೇ ಕೇಳಲಿಲ್ವಲ್ಲ. ಲೋ, ಅಂಕಲ್ಗೆ ನಮ್ಮ ಟೀಮ್ ಹೆಸರೇ ಗೊತ್ತಿಲ್ಲ, ಸುಮ್ಮನೆ ಟಾಸ್ ಆಗ್ತಾವನೆ ಡಬ್ಬ ನನ್ನ ಮಗ. ಹೇಯ್ ಬಿಡ, ನಮ್ದು RCB. ಅಂಕಲ್, ನಮ್ ಟೀಮ್ ಹೆಸರು RCB. ಓಕೆ, ನಿಮ್ದು? 7 CB. ಏ ಇಲ್ಲ, NCB. 7 ಅಲ್ಲ 8 ಅಲ್ಲ, ನಮ್ದು ಪಕ್ಕಾ ಕ್ವಾರ್ಟರ್, 240 ರೂಪಾಯಿ MCB. ಬ್ರ್ಯಾಂಡು ಅಂದ್ರೆ ಬ್ರ್ಯಾಂಡು, MCB ಬ್ರ್ಯಾಂಡು. ನೀವು ಪಕ್ಕ ಕುಡ್ದು ನನ್ ಮಕ್ಳು ಅನ್ಸುತ್ತೆ. MCB ವರ್ಸಸ್ RCB ಮ್ಯಾಚ್ ಫಿಕ್ಸ್. ನಾನು ಯಾರಿಗೆ ಮಂತ್ರ ಆಗ್ತೀನಿ, ಅವ್ರು ಔಟ್ ಆಗ್ಲಿ. ನನ್ನ ಮಕ್ಕಳು ಜಗಳಾಡಿ ಸಾಯ್ಲಿ. ಈ ನನ್ನ ಮಗ ನನಗೆ ಬ್ಯಾಟಿಂಗ್ ಕೊಡಕ್ಕಿಲ್ಲ, ಔಟ್ ಆಗ್ಲಿ ನನ್ನ ಮಗ, ಹೋಗ್ಲಿ. ಅಯ್ಯೋ, ಮುಗಿತ್ಪಾ, ಇದೇ ಲಾಸ್ಟ್ ಮ್ಯಾಚ್ ಅನ್ಸುತ್ತೆ.
ಔಟ್ ಆಗಲಿ ಔಟ್ ಆಗಲಿ ಔಟ್ ಆಗಲಿ ಔಟ್ ಆಗಲಿ ಔಟ್ ಆಗಲಿ ಔಟ್ ಆಗಲಿ ಶಾರ್ಟ್ ಪಟ್ ಡುಡಮ್. ಸೂಪರ್. ಅವನು ಔಟ್ ಆಗತ್ತಿಲ್ಲಲ್ಲ, ಹಿಂಗ್ ಹೊಡ್ಯಾಕತ್ತಾನ. ಕ್ಯಾಚ್ ಹಿಡಿದ ಸಡೆ. ಏಯ್ ಯಾಕ್ರೋ ಎಲ್ಲ ಹಿಂಗ್ ಓಡಿಸ್ಕೊಂತ ಇದೀರಾ? ಏಯ್ ಬ್ರೆಟ್ಲಿ, ನಿನ್ ಪರ್ಫಾರ್ಮೆನ್ಸ್ ಅಂತ ತೋರ್ಸೋ. ಯಾಕೋ ಮಚ್ಚ ತೋರ್ಸು ತೋರ್ಸು. ಸೈಡಿಗೆ ಬಾ, ತೋರಿಸ್ತೀನಿ. ಹೇಯ್ ಹೋಗ್ರೋ ಹೋಗ್ರೋ. ಔಟ್ ಆಗಲಿ ಔಟ್ ಆಗಲಿ ಶಾರ್ಟ್ ಪಟ್ ಡುಡಮ್. ಲೋ ಮಗ, ತಲೆ ಕೆಡ್ಸ್ಕೊಂಬಿಡ್ರೋ. ಅವನಿಗಿಂತ ಚೆನ್ನಾಗಿ ಆಡ್ತೀನಿ, ಮ್ಯಾಚ್ ವಿನ್ ಮಾಡಿಸ್ತೀನಿ ರೋ. ಬಿಡ್ರ ಮಚ್ಚ, All the best ಮಚ್ಚ. ಕ್ಲಿಯರ್ ಮಾಡಿ ಕಳಿಸ್ತೀನಿ. ಆಡ್ತಾನೆ ಬಿಡ, ನಮ್ಮ ಹುಡುಗ ಹೊಡಿತಾನೆ. ಲೋ ಹೆಂಗಿದ್ರು ಸೋತೋಗ್ಬಿಡ್ತೀವಿ, ಹಾಕೊಂಡ್ ಕೊಟ್ಬಿಡ್ತೀನೋ. ಲೋ 2 ಓವರಲ್ಲೇ ಹಿಂಗೆ ಹೊಡೆದವ್ರೆ, ನೀನು ಹಾಕೊಡ್ತೀನಿ ಅಂತ ಹೋಗ್ಬಿಟ್ರೆ ಈ ಓವರಲ್ಲೇ ಮ್ಯಾಚ್ ಮುಗಿಸ್ಬಿಡ್ತಾರೆ. ಬೇಡ, ನೋಡ್ಕೊಂಡು ಹಾಕು. ಆಡ್ತಾ ಇರೋದೇ ಲೋಕಲ್ ಗ್ರೌಂಡಲ್ಲಿ, ಈ ನನ್ನ ಮಕ್ಳು ದೊಡ್ಡದಾಗಿ ಬಿಲ್ಡಪ್ ಬೇರೆ ಕೊಡ್ತಾವ್ರೆ. ನೋಡಿ ಇವಾಗ ಕೊಡ್ತೀನಿ ಕೂಳೆ ಹೆಂಗಿರುತ್ತೆ ಅಂದ್ಬಿಟ್ಟು. எங்க டீம் சென்னைக்கு பெரிய விசில் அடிங்க. எங்க தல தோனிக்கு பெரிய விசில் அடிங்க. ಇಂಥ ಟೈಮಲ್ಲಿ MCB ವಿನ್ ಆಗುತ್ತಾ RCB ವಿನ್ ಆಗುತ್ತಾ ಅನ್ನೋ ಡೌಟ್ ಇರುತ್ತೆ ನಿಮಗೆ, ಇಲ್ಲ ಕನ್ಫ್ಯೂಷನ್ ಇರುತ್ತೆ. ಇದು ಮುಖ್ಯನಾ, ಅಥವಾ RCBಗೆ ಆಗಲಿ ಕರ್ನಾಟಕಕ್ಕೆ ಆಗಲಿ ಅಗೌರವ ಆಗುವಂತಹ ಪ್ರವೋಕ್ ಮಾಡೋ ಡೈಲಾಗ್ ಹೊಡಿತಿದ್ರೆ ಅವ್ರಿಗೇನು ಮಾಡಬೇಕು? ರಿವೆಂಜ್ ಕೊಡ್ಬೇಕಾ? ಈ ಗೊಂದಲದಲ್ಲೇ ತೆಗ್ದಿರೋ ಸೀನ್ಸವೇ ನೀವೇ ನೋಡಿ, ಜಡ್ಜ್ ಮಾಡಿ. ಅಪ್ಪ ತಂದಾಕಿಲ್ಲ ಅಂತ ಅಗೌರವ ಇಟ್ಕೊಂಡು ಅಂಕಲ್ ಏನೋ ಕೊಡಿಸ್ತಾ ಅಂತ ಅಂಕಲ್ನೇ ಅಪ್ಪ ಅನ್ನಕ್ಕಾಗತ್ತೇನೋ? ಬದ್ಮಾಶ್. ಈ ಸಲ IPL-ನ್ಯಾಗ ಹುಡುಗಿಯಾರು ಹೊಡೆದಿರೋದು ವಿಕ್ಟ್ರಿ ಆದ್ರೆ ನಮ್ಮ ಹುಡುಗರು ಹೊಡೆಯೋದು ಹಿಸ್ಟ್ರಿ ಆಗಿರುತ್ತೆ. ಅಷ್ಟಕ್ಕೂ ನೀನು ಬೇರೆ ಸ್ಟೇಟಲ್ಲೇನಿಲ್ಲ, ಕರ್ನಾಟಕದಲ್ಲೇ ಇರೋದು. ನಿಮ್ಮ ಮನೇಲಿ ಹುಟ್ಟು ಬೆಳೆದು ಬೇರೆ ಮನೆಗೆ ಬೆಲೆ ಕೊಡ್ತೀಯ ಅಂದರೆ ನಿನ್ನ ಬೆಲೆ ಎಷ್ಟು ಅಂತ ಗೊತ್ತಾ? ನೋಡ್ರ, ಗೆದ್ದೆತ್ತಿನ ಬಾಲ ಹಿಡಿಯೋರು ನೀವು, ಗೆಲ್ಲಿ ಸೋಲ್ಲಿ ನಾವ್ ಯಾವತ್ತಿದ್ರು ಹೇಳೋದೊಂದೇ, ಓಯ್, ನಾವು ಒಂದೇ ರಾಜ್ಯದವರು, ಒಂದೇ ಕುಟುಂಬದವರು. ನಾವೆಲ್ಲ ಒಂದು ಅಂದ್ಕೊಂಡು ಸುಮ್ಮನಿದ್ರೆ ನಿಮ್ದು ತಿಕ್ಕ ಗಂಚಲಿನೇ ಆಗೋಯ್ತಾ? ಹೇಳಿದಕ್ಕೆ ತಿಕ್ಕನೇ ಉರ್ದೋಯ್ತಾ?
ಲೇಟೆಸ್ಟ್ ಆಗಿ ಒಂದು ವಿಷಯ ಗೊತ್ತಾಯ್ತಾ? ಇದು RCB ಹೊಸ ಅಧ್ಯಾಯ. ಇಷ್ಟೆಲ್ಲ ಆದ್ಮೇಲೂ ಇನ್ನೂ ಕ್ಲೈಮ್ಯಾಕ್ಸ್ ಏನಾಯ್ತು ಅನ್ನೋ ಕನ್ಫ್ಯೂಷನ್ ಇದೆ ನಿಮ್ಗೆ? ಏನಿಲ್ಲ, ಕರ್ನಾಟಕದಲ್ಲೇ ಇದ್ದು ನಮ್ಗೇನೋ ಅವಮಾನ ಮಾಡ್ಬಿಟ್ರು ಅಂತ ಅಂದ್ಬಿಟ್ಟು ನಾವು ಅವ್ರಿಗೇನಾರ ಹೊಡೆದ್ರೆ ಅವರು ನಮ್ ಕನ್ನಡಿಗರೇ ಅಲ್ವಾ, ಅದಕ್ಕೆ ಮಾತಲ್ಲೇ ಹೇಳಿ ಕ್ಲಿಯರ್ ಮಾಡೋಣ ಅನ್ಕೊಂಡಿದೀನಿ. ಹಂಗೂ ಅರ್ಥ ಆಗಿಲ್ಲ ಅಂದ್ರೆ ಒಂದ್ ಕೆಲಸ ಮಾಡ್ತೀನಿ, ಇದಕ್ಕೆ ಅಂತ ವಿಶೇಷವಾದ ವ್ಯಕ್ತಿ ಒಂದ್ ಡೈಲಾಗ್ ಕೊಡ್ತಿದ್ದಾರೆ, ನೀವು ಕೇಳಿ, ಸಿಂಕ್ ಆದ್ರೆ ತಗೊಳ್ಳಿ ನೋಡಿ. ನಮ್ಮ RCB ಕಪ್ಪು ಗೆಲ್ಲೋದು ಮುಖ್ಯ ಆಗಿರಲ್ಲ, ಮನಸ್ಸು ಗೆಲ್ಲೋದೇ ಮುಖ್ಯ ಆಗಿರುತ್ತೆ. ಯಾಕೆ ಹೇಳಿ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ಏನಂತೀರಾ ಅಷ್ಟೇ. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. ಏನಂತೀರಾ? ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. RCB. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. MCB. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. RCB. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. MCB. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. RCB. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. RCB. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. RCB. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. ನಮ್ಮ ಶಾರ್ಟ್ ಫಿಲ್ಮು ಇಷ್ಟ ಆಯ್ತೋ ಕಷ್ಟ ಆಯ್ತೋ ಗೊತ್ತಿಲ್ಲ. 10 ರೂಪಾಯಿ ದೊಡ್ಡ ಮ್ಯಾಟ್ರ್ ಅಲ್ಲ, 10 ರೂಪಾಯಿ ಹಾಕ್ಬಿಡಿ. ಆ 10 ರೂಪಾಯಿ 100 ರೂಪಾಯಿ ಆಗೋಕ್ಕೆ ಈ ಧನಲಕ್ಷ್ಮಿನೇ ಕಾರಣ. ಯಾರೆಲ್ಲ ಧನಲಕ್ಷ್ಮಿ ಅಭಿಮಾನಿಗಳಿದ್ದೀರಾ, ನಿಮ್ಮ 10 ರೂಪಾಯಿನ 100 ರೂಪಾಯಿ ಮಾಡ್ಕೊಳ್ಳಿ. ಇಲ್ಲ ಅಂದರೂ ನೀವು ಎಷ್ಟಾಗ್ತೀರೋ ಅದು 10 ಪಟ್ಟು ಆಗುತ್ತೆ. ಅದನ್ನು ನಾನು ಕೇಳ್ಕೊತೀನಿ. ನಿಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಅಲ್ವಾ? ಏನಂತೀರಾ? ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. RCB. 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 ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. RCB.